ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಕನಕದಾಸನವರ ಬಗ್ಗೆ ಕಿರು ಪರಿಚಯವನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದಕ್ಕಾಗಿ ವಿಡಿಯೋವನ್ನ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ನನ್ನ ವಿಡಿಯೋವನ್ನೇನಾದ್ರೂ ನೀವು ಇದೇ ಮೊದಲನೇ ಬಾರಿಗೆ ನೋಡಕ್ ಕುಂತಿದ್ರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತಾವ. ಇನ್ನ ಕನಕದಾಸನವರ ಬಗ್ಗೆ ಕಿರು ಪರಿಚಯವನ್ನ ನೋಡೋಣ. ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆಂದು ಪರಿಗಣಿತರಾಗಿರುವ ಕನಕದಾಸರು ಕನ್ನಡದ ಶ್ರೇಷ್ಠ ಸಂತ, ಕವಿ ಹಾಗೂ ಕೀರ್ತನಾಕಾರರು. ಅದೇ ರೀತಿ ಪುರಂದರದಾಸರ ಸಮಕಾಲೀನವರು ಇವರು. ಇನ್ನು ವ್ಯಾಸರಾಯರ ಶಿಷ್ಯರು ಆದ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದ್ರು. ಇವ್ರು ಯಾವ್ದು ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದ್ರು. ಕನಕದಾಸನವರ ಮೊದಲ ಹೆಸರೇನಪ್ಪ ಅಂದ್ರೆ ತಿಮ್ಮಪ್ಪ ನಾಯಕ. ತಿಮ್ಮಪ್ಪ ನಾಯಕ ಲಸಿಂದ ಕನಕ ನಾಯಕ ಇದರಿಂದ ಕನಕದಾಸ ಯಾವ ತರ ಬದಲಾವಣೆ ಆಯ್ತು ಹೆಸರು ಅಂತ ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ತೀನಿ ನಾನು. ಇವರ ಜನನ 1508ರಲ್ಲಿ ಆಯ್ತು. ಇವರ ತಂದೆ ಹೆಸರು ಬೀರಪ್ಪ ನಾಯಕ, ತಾಯಿ ಹೆಸರು ಬಚ್ಚಮ್ಮ, ಇವರ ಮಡದಿ ಹೆಸರು ಮುಕುತಿ. ಇನ್ನು ಇವರ ಆರಾಧ್ಯ ದೈವ ಕಾಗಿನೆಲೆಯ ಆದಿಕೇಶವ. ಅದೇ ರೀತಿ ಇವರ ಅಂಕಿತ ನಾಮ ಕೂಡ ಕಾಗಿನೆಲೆಯ ಆದಿಕೇಶವ. ಇವರ ಗುರುಗಳು ವ್ಯಾಸರಾಯರು. ಇವರೇನಪ್ಪ ಅಂದ್ರೆ ಹಾಲು ಮತಕ್ಕೆ ಸೇರಿದವರು, ಅಂದ್ರೆ ಕುರುಬ ಜಾತಿಗೆ ಸೇರಿದವರು ಇವರು. ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಬಂಕಾಪುರ ಪ್ರಾಂತ್ಯದ ಮುಖ್ಯ ಪಟ್ಟಣದ ಹೆಸರು ಬಾಡ. ಈ ಕನಕದಾಸರ ತಂದೆ ಈ ಬಾಡ ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ಪಾಳೆಯಪಟ್ಟಿನ ಅಧಿಕಾರಿಯಾಗಿದ್ರು. ಪಾಳೆಯಪಟ್ಟಿನ ಅಧಿಕಾರಿ ಅಂದ್ರೆ ಕೋಟೆಯ ಮುಖ್ಯ ಕಾವಲುಗಾರರಾಗಿದ್ರು. ತಂದೆಯ ಮರಣದ ನಂತರ ವಿಜಯನಗರ ಅರಸರ ಸೇನೆಯನ್ನ ಸೇರಿಕೊಂಡ್ರು. ಇವರು ಹಲವು ಸಮರದಲ್ಲಿ ಭಾಗವಹಿಸಿ ವೀರ ಯೋಧ ಅಂತ ಕೂಡ ಏನಪ್ಪ ಪ್ರಶಸ್ತಿಗೂ ಕೂಡ ಏನಪ್ಪಾ ಅಂದ್ರೆ ಭಾಜನರಾಗಿದ್ರು, ಅಂದ್ರೆ ಪಾತ್ರರಾಗಿದ್ರು. ಇವ್ರದ ತಿಮ್ಮಪ್ಪ ನಾಯಕ ಹೆಸರನ್ನ ಕನಕ ನಾಯಕ ಹೆಸರು ಯಾಕಾಯ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಸ್ನೇಹಿತರೆ. ತಿಮ್ಮಪ್ಪ ನಾಯಕರು ಏನಪ್ಪಾ ಅಂದ್ರೆ ಹೊಸ ಮನೆ ಕಟ್ಟಿಸುವಾಗ ಅವರ ಸ್ಥಳದಲ್ಲಿ ಅವರಿಗೆ ಚಿನ್ನ, ವಜ್ರ, ವೈಡೂರ್ಯಗಳಿಂದ ತುಂಬಿದ ಕೊಪ್ಪರಿಗೆ ಸಿಕ್ತಂದ್ರೆ ಒಂದು ಚೀಲ ಸಿಕ್ತು, ಒಂದು ಗಂಟು ಸಿಕ್ತಂತ್ರಲ್ಲ, ಆ ಗಂಟು ಸಿಕ್ತು. ಉದಾರಿಯಾದ ಆತರು ಏನಪ್ಪಾ ಅಂದ್ರೆ ಈ ಸಂಪತ್ತನ್ನ ಬಡವರಿಗೆ ಧಾರಾಳವಾಗಿ ದಾನ ಮಾಡಿದ್ರು. ಆದುದರಿಂದ ಇವರನ್ನ ಜನರು ಏನಪ್ಪಾ ಅಂದ್ರೆ ಕನಕ ನಾಯಕ ಅಂತ ಕರೆಯಲ್ಪಟ್ರು. ಕನಕ ಅಂತಂದ್ರೆ ಬಂಗಾರ ಅಂತ ಅರ್ಥ. ತಿಮ್ಮಪ್ಪ ನಾಯಕ ಲಸಿಂದ ಕನಕ ನಾಯಕ ಹೆಸರು ಯಾಕೆ ಬಂತು ಅಂತ ಅನ್ನೋದ್ರ ಬಗ್ಗೆ ಇದು ಒಂದು ಘಟನೆ ಸ್ನೇಹಿತರೆ. ಇನ್ನು ಕನಕ ನಾಯಕ ಲಸಿಂದ ಕನಕದಾಸ ಹೆಸರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋಣ. ಒಮ್ಮೆ ಕನಕ ನಾಯಕನಿಗೆ ಏನಂತಂದ್ರೆ ಒಂದು ಯುದ್ಧದಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ ಬಂತು. ಮೊದಲನೇ ದಿನಗಳಲ್ಲಿ ಯುದ್ಧ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿತ್ತು. ಅದಕ್ಕಾಗಿ ಇವ್ರಿಗೆ ಯುದ್ಧದಲ್ಲಿ ಭಾಗವಹಿಸಬೇಕಾದ ಒಂದು ಅನಿವಾರ್ಯತೆ ಬಂತು. ಇವ್ರೇನಪ್ಪ ಅಂದ್ರೆ ಕೋಟೆಯ ಮುಖ್ಯ ಕಾವಲುಗಾರರಾಗಿರೋದ್ರಿಂದ ಶತ್ರುಗಳ ಕಣ್ಣೇನಪ್ಪ ಅಂದ್ರೆ ಇವ್ರ ಮೇಲೆ ಇತ್ತು. ಈ ಯುದ್ಧದಲ್ಲಿ ಏನಪ್ಪಾ ಅಂದ್ರೆ ಆ ಯುದ್ಧದಲ್ಲಿ ಕನಕದಾಸರವ್ರಿಗೆ ಬಹಳಷ್ಟು ಪೆಟ್ಟಾಯ್ತು. ಬಹಳಷ್ಟು ಪೆಟ್ಟು ಬಿದ್ರು ಕೂಡ ರಕ್ತಸ್ರಾವ ಆದ್ರೂ ಕೂಡ ದೇವರ ಪವಾಡವೆಂಬಂತೆ ಅವರು ಜೀವನದಲ್ಲಿ ಏನಪ್ಪಾ ಅಂತಂದ್ರೆ ಬದುಕುಳಿದ್ ಬಿಟ್ರು. ಅವರು ಬದುಕುಳಿದ ತಕ್ಷಣ ಅವರಿಗೆ ಕನಕದಾಸನವರಿಗೆ ಏನ್ ಅನ್ಸಿತ್ತು ಅಂದ್ರೆ ಇದು ಆರಾಧ್ಯ ದೈವ ಕಾಗಿನೆಲೆಯ ಆದಿಕೇಶವರ ಏನಪ್ಪಾ ಅಂದ್ರೆ ಆಶೀರ್ವಾದದಂತೆ ಏನಪ್ಪಾ ಅಂದ್ರೆ ನಾನು ಬದುಕಿನಿ ಅಂತ ಅವ್ರು ಅನ್ಕೊಂಡ್ರು. ಅವತ್ತೇನಪ್ಪಾ ಅಂದ್ರೆ ಕನಕ ನಾಯಕ ನಂತರ ಕೋಟೆ ಕಾವಲುಗಾರ ಏನ್ ಕೆಲಸ ಮಾಡ್ತಾರಲ್ಲ ಅದನ್ನ ಬಿಟ್ರು. ಅವತ್ತಿನಿಂದ ಏನಪ್ಪಾ ಅಂತಾರ ಹರಿದಾಸ ಪಂಥವನ್ನ ಸೇರಿಕೊಂಡ್ರು. ಹರಿದಾಸ ಪಂಥ ಸೇರಿಕೊಂಡ ತಕ್ಷಣ ಏನಪ್ಪಾ ಅಂದ್ರೆ ಇವರಿಗೆ ಕನಕ ನಾಯಕ ಅಂತ ಏನ್ ಹೆಸರಿತ್ತಲ್ಲ ಅದನ್ನ ಕನಕದಾಸ ಅಂತ ಕರೆಯಾಕೂತ್ರು. ಇವ್ರಿಗೆ ಕನಕದಾಸರ ಲಸಿಂದ ಬದಲಾದ್ರು. ಇದು ಒಂದು ಘಟನೆ ಸ್ನೇಹಿತರೆ. ಇನ್ನು ಕನಕದಾಸರು ಏನಪ್ಪಾ ಅಂದ್ರೆ ದಾಸ ಪಂಥದ ಮುಖ್ಯಸ್ಥರಾಗಿದ್ದ ವ್ಯಾಸರಾಯರ ಶಿಷ್ಯತ್ವವನ್ನು ಏನಪ್ಪಾ ಅಂದ್ರೆ ಪಡೆದುಕೊಂಡ್ರು. ವ್ಯಾಸರಾಯರ ಏನಪ್ಪಾ ಅಂದ್ರೆ ಗುರುಗಳ ಅಡಿಯಲ್ಲಿ ಇವರು ಓದಿದ್ರು. ಇನ್ನು ಉಡುಪಿಯ ದೇವಸ್ಥಾನದ ಕುರಿತು ಕೂಡ ಒಂದು ಮಹತ್ವವಾದಂತ ಘಟನೆ ಇದೆ ಸ್ನೇಹಿತರೆ. ಕನಕದಾಸರಿಗೆ ಏನಪ್ಪಾ ಅಂತಂದ್ರೆ ವ್ಯಾಸರಾಯರು ಅಂದ್ರೆ ತಮ್ಮ ಗುರುಗಳೇನಂತಂದ್ರೆ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗಿ ದರ್ಶನ ಏನಪ್ಪಾ ಅಂದ್ರೆ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಆ ಗುರುಗಳಾದ ವ್ಯಾಸರಾಯರದ ಸಲಹೆಯ ಮೇರೆಗೆ ಏನಪ್ಪಾ ಅಂದ್ರೆ ಕನಕದಾಸರು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋದ್ರು. ಎಲ್ಲಿಗೆ? ಉಡುಪಿಗೆ ಹೋದ್ರು. ಆದ್ರೆ ಅಲ್ಲಿನ ಬ್ರಾಹ್ಮಣರು ಏನಪ್ಪಾ ಅಂತಂದ್ರ ಇವರಿಗೆ ದೇವಸ್ಥಾನದ ಒಳಗೆ ಬಿಡ್ಲಿಲ್ಲ. ಯಾಕಂದ್ರೆ ಇವ್ರದ್ದು ಕೆಳ ಜಾತಿ ಐತಿ ಎಂಬ ಕಾರಣಕ್ಕಾಗಿ ಇವರು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಕ್ ಬಿಡ್ಲಿಲ್ಲ.
ಆಗ ಕನಕದಾಸರು ಏನ್ ಮಾಡಿದ್ರ, ದೇವಸ್ಥಾನದ ಹಿಂದುಗಡೆ ನಿಂತ ಕೃಷ್ಣನ ಭಜನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಭಜನೆ ಯಾವ ಪದ ಹಾಡಕ್ ಕೂತಿದ್ರಪ್ಪ ಅಂದ್ರ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಈ ಪದದೇನಪ್ಪಾ ಅಂತಂದ್ರೆ ಭಜನೆ ಮಾಡ್ಕೋತಾ ಆ ಶ್ರೀಕೃಷ್ಣ ದೇವಸ್ಥಾನದ ಹಿಂದ್ಗಡೆ ಏನಪ್ಪಾ ಅಂತಂದ್ರ ನಿಂತ್ರ. ಇವ್ರದ ಭಕ್ತಿಗೆ ಮೆಚ್ಚಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಗೋಡೆ ಒಡೆದುಕೊಂಡೇನಪ್ಪ ಅಂದ್ರೆ ಕನಕದಾಸರಿಗೆ ದರ್ಶನ ಕೊಟ್ಟನು. ಆ ಒಡೆದ ದೇವಸ್ಥಾನದ ಗೋಡೆ ಏನಿದೆಲ್ಲ ಅದಕ್ಕೆ ಕನಕನ ಕಿಂಡಿ ಅಂತ ಕರ್ಯಾಕ್ ಕುಂತ್ರು. ಆ ಕನಕನ ಕಿಂಡಿ ಅಂತಾನೆ ಹೆಸರು ವಾಸಿಯಾಗಿದೆ. ಈಗಲೂ ಸಹ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗ್ರಿ, ನೋಡ್ರಿ ನೀವು, ಎಲ್ರಿಗೂ ಏನಪ್ಪಾ ಅಂತಂದ್ರೆ ಕನಕನ ಕಿಂಡಿಯಿಂದಲೇ ದರ್ಶನ ಕೊಡ್ತಾರೆ. ಡೈರೆಕ್ಟ್ ಒಳಗೆ ಎಂಟ್ರಿ ಕೊಡೋದಿಲ್ಲ. ಆ ಕನಕನ ಕಿಂಡಿ ಇರ್ತದೆ, ಆ ಕನಕನ ಕಿಂಡಿಯಿಂದಲೇ ಅಂತಂದ್ರೆ ಪ್ರತಿಯೊಬ್ರು ದರ್ಶನವನ್ನ ಪಡಿಬೇಕು. ಎದಕ್ಕೆ ಕನಕನ ಕಿಂಡಿ ಅಂತ ಅಂತಾರ ಅನ್ನೋದ್ರ ಬಗ್ಗೆ ಇದೊಂದು ಘಟನೆ ಸ್ನೇಹಿತರೆ. ಇನ್ನು ಕನಕದಾಸರು ಹರಿದಾಸರ ಪರಂಪರೆಯನ್ನ ಕರುನಾಡಿನಾದ್ಯಂತ ಪಸರಿಸಿದವರು. ಇನ್ನು ಕನಕದಾಸರ ಸಾಹಿತ್ಯದ ರಚನೆಯ ಬಗ್ಗೆ ನೋಡೋಣ. ಇವರು ಒಟ್ಟಾರೆ 316 ಕೀರ್ತನೆಗಳನ್ನ ಹಾಗೂ ಇನ್ನಿತರ ಸಾಹಿತ್ಯಗಳನ್ನ ಮಾತ್ರ ಏನಪ್ಪಾ ಅಂದ್ರೆ ಲಭ್ಯವಾಗಿರುವುದನ್ನ ಕಾಣಬಹುದು. ಇವರ ಕೃತಿಗಳಲ್ಲಿ ಜನತೆಯ ಮೌಢ್ಯ, ಕಂದಾಚಾರ, ಪಳ್ಳು ನಂಬಿಕೆ, ವರ್ಣ ವ್ಯವಸ್ಥೆಯನ್ನ ಖಂಡಿಸುವುದಲ್ಲದೆ ದೈವಭಕ್ತಿ, ಜೀವನ ದರ್ಶನ, ಸಮಾಜ ವಿಮರ್ಶೆ, ಲೋಕಾನುಭಾವಗಳು ಕಾವ್ಯಾತ್ಮಕವಾಗಿ ಹೊರಹೊಮ್ಮಿವೆ. ಇವ್ರೇನಪ್ಪಾ ಅಂದ್ರೆ ಬರೆದಿರ್ತಕ್ಕಂಥ 5 ಕಾವ್ಯ ಏನಪ್ಪಾ ಅಂದ್ರೆ ಕೃತಿಗಳೇನಪ್ಪಾ ಅಂದ್ರೆ ಲಭ್ಯವಾಗಿವೆ. ಅವುಗಳ ಬಗ್ಗೆ ಏನಪ್ಪಾ ಅಂದ್ರೆ ನೋಡೋಣ. ಮೊದಲನೇ ಕಾವ್ಯ ಮೋಹನ ತರಂಗಿಣಿ. ಇದೇನಪ್ಪಾ ಅಂದ್ರೆ ಕನಕದಾಸರನಪ್ಪ ಅಂದ್ರೆ ಮೊದಲನೇ ಒಂದು ಮಹಾಕಾವ್ಯನೇ ಅನ್ಬಹುದು, ಮಹಾಕೃತಿನೇ ಅನ್ಬಹುದು. ಇದು ಏನಪ್ಪಾ ಅಂದ್ರೆ ಸಾಂಗತ್ಯ ಗ್ರಂಥ. ಇದೊಂದು ಸಾಂಗತ್ಯ ಗ್ರಂಥ. ಈ ಕಾವ್ಯಗೇನಪ್ಪಾ ಅಂದ್ರೆ ಕೃಷ್ಣ ಚರಿತ್ರ ಅಂತಾನೂ ಕೂಡ ಕರೀತಾರೆ. ಇದೇನಪ್ಪಾ ಅಂದ್ರೆ ಮನ್ಮಥನ ಪುನರ್ಜನ್ಮ, ಶಂಬಾರಾಸುರ ವಧೆ, ಉಷಾ ಅನಿರುದ್ಧರ ಪ್ರೇಮಲೀಲೆ, ಬಾಣಾಸೂರರ ವಿಜಯ, ಶಿವನ ಹಣೆಗಣ್ಣಿನಿಂದ ಕಾಮದಾನ ಮತ್ತು ಕಾಮೋತ್ಪತ್ತಿ ಇವು ಕಾವ್ಯದ ಮುಖ್ಯ ಏನಪ್ಪಾ ಅಂದ್ರೆ ವಸ್ತುಗಳಾಗ್ಯಾವ. ಕಾವ್ಯದೊಳಗೆ ಏನೇನು ಒಳಗೊಂಡಿವೆ ಅಂತ ಅನ್ಲಾಕ ಇದಿಷ್ಟೇನಪ್ಪಾ ಅಂತಂದ್ರೆ ಒಳಗೊಂಡಿವೆ. ಇನ್ನು ಎರಡನೇದೇನಪ್ಪಾ ಅಂದ್ರೆ ನಳಚರಿತ್ರೆ. ನಳಚರಿತ್ರೆಗೆ ಏನಪ್ಪಾ ಅಂತಂದ್ರೆ ಇದು ಒಂದು ಅತ್ಯಂತ ರಮ್ಯವಾದ ಒಂದು ಕಥನ ಕಾವ್ಯವಾಗಿದೆ. ಇದು ಮಹಾಭಾರತ ಕಥೆ ಏನಪ್ಪಾ ಅಂತಂದ್ರೆ ಹೊಂದಿರತಕ್ಕಂಥ ಮೂಲ ಕಾವ್ಯ ಇದು. ಇದು ಭಾಮಿನಿ ಷಟ್ಪತಿ ಒಳಗಾದ. ಈ ಕಾವ್ಯ ಭಾಮಿನಿ ಷಟ್ಪತಿ ಒಳಗಾದ. ಅದೇ ರೀತಿ ಏನಪ್ಪಾ ಅಂದ್ರೆ 9 ಸಂಧಿಗಳು, 480 ಪದ್ಯಗಳು ಏನಪ್ಪಾ ಅಂದ್ರೆ ಈ ನಳಚರಿತ್ರೆ ಮಹಾಕೃತಿ ಏನಿದೆಯಲ್ಲ, ಕಾವ್ಯ ಏನಿದೆಯಲ್ಲ ಒಳಗೊಂಡಿದೆ. ಇದು ಏನಪ್ಪಾ ಅಂದ್ರೆ ದಮಯಂತಿಯರ ಚಿರಂತನ ಪ್ರೇಮದ ಚಿತ್ರಣ ಕಾವ್ಯದ ಜೀವಾಳವಾಗಿದೆ. ಇನ್ನು 3ನೇ ಮಹಾಕಾವ್ಯ ಕೃತಿ ನೋಡೋದಾದ್ರೆ ರಾಮಧ್ಯಾನ ಚರಿತೆ. ಈ ರಾಮದಾನ ಚರಿತೆ ಅನ್ನೋದು ಒಂದು ಖಂಡ ಕಾವ್ಯ ಇದು. ಇದು ಕೂಡ ಭಾಮಿನಿ ಷಟ್ಪದಿಯಲ್ಲಿದೆ. ಸುಮಾರು 156 ಪದ್ಯಗಳೇನಪ್ಪಾ ಅಂದ್ರೆ ಈ ರಾಮಚರಿತೆ ಏನಪ್ಪಾ ಅಂದ್ರೆ ರಾಮಧ್ಯಾನ ಚರಿತೆ ಏನಪ್ಪಾ ಅಂದ್ರೆ ಕೃತಿಯನ್ನ ಒಳಗೊಂಡಿದೆ. ಇದರಲ್ಲಿ ಭಕ್ತ ಮತ್ತು ರಾಗಿ ನಡುವೆ ತಮ್ಮಲ್ಲಿ ಯಾರು ಹೆಚ್ಚು ಎಂಬ ವಿವಾದ ಉಂಟಾಗಿ ಶ್ರೀರಾಮನೆದುರು ಮತ್ತು ರಾಗಿಯೇ ವಿಜಯಿಯಾಯಿತು. ಅದೇ ರೀತಿ ಶ್ರೀರಾಮ ಅದಕ್ಕೆ ರಾಘವ ಎಂದು ಹೆಸರು ಕೊಟ್ಟನಂತ. ಹೀಗಾಗಿ ರಾಮ ಧ್ಯಾನವಾಯಿತು. ಈ ಏನಪ್ಪಾ ಅಂದ್ರೆ ರಾಮನ ಏನಪ್ಪಾ ಅಂದ್ರೆ ಶ್ರೀರಾಮನ ಮತ್ತು ರಾಗಿಯ ವಿಜಯ ಏನಪ್ಪಾ ಅಂದ್ರೆ ಕುರಿತು ಏನಪ್ಪಾ ಅಂದ್ರೆ ಈ ರಾಮ ಧ್ಯಾನ ಚರಿತೆ ಏನಪ್ಪಾ ಅಂದ್ರೆ ಮಹಾಕೃತಿಯನ್ನ ಒಳಗೊಂಡಿದೆ. ಇನ್ನು ಹರಿಭಕ್ತಿ ಸಾರ ಏನಪ್ಪಾ ಅಂದ್ರೆ ಇದು ಕೂಡ ಏನಪ್ಪಾ ಅಂದ್ರೆ ಭಾಮಿನಿ ಷಟ್ಪದಿಯಲ್ಲಿದೆ. ಇದು ಏನಪ್ಪಾ ಅಂದ್ರೆ ಒಂದು ಭಕ್ತಿ ಕಾವ್ಯ. ಅದೇ ನೆಕ್ಸ್ಟ್ ಏನಪ್ಪಾ ಅಂದ್ರೆ 5ನೇದು ಏನಪ್ಪಾ ಅಂದ್ರೆ ಶ್ರೀ ಸಿಂಹಸ್ತವ ಅಂತ. ಇದು ಏನಪ್ಪಾ ಅಂದ್ರೆ ಇವ್ರದ್ದು ಕನಕದಾಸರ ಒಂದು 5ನೇ ಒಂದು ಕೃತಿ ಅನ್ಬಹುದು. ಇನ್ನು ಕನಕದಾಸರ ಕೀರ್ತನೆ ಮತ್ತು ಮಹಾಕಾವ್ಯಗಳಲ್ಲಿ ಬಂಡಾಯದ ಧ್ವನಿ, ಸಾಮಾಜಿಕ ಕಳಕಳಿ, ವಿಡಂಬನ ಚಾತುರಗಳಿವೆ. ಇವ್ರೇನಪ್ಪಾ ಅಂದ್ರೆ ಕನಕದಾಸರ ಎಲ್ಲಾ ಕೃತಿಗಳಲ್ಲಿ, ಕಾವ್ಯಗಳಲ್ಲಿ, ಕೀರ್ತನೆಗಳಲ್ಲಿ ನೋಡ್ರಿ, ಅವ್ರೇನಪ್ಪಾ ಅಂದ್ರೆ ಒಂದು ಜಾತಿ ಬಗ್ಗೆ ಏನಪ್ಪಾ ಅಂದ್ರೆ ತಾರತಮ್ಯ ಮಾಡೋದ್ರ ಬಗ್ಗೆ ವಿರುದ್ಧ ಹೋರಾಡೋದಾಗ್ಲಿ, ವಿಡಂಬನೆ ಚಾತುರಗಳಾಗ್ಲಿ, ಬಂಡಾಯದ ಏನಪ್ಪಾ ಅಂದ್ರೆ ಧ್ವನಿ, ಸಾಮಾಜಿಕ ಕಳಕಳಿ ಇವೆಲ್ಲನಪ್ಪಾ ಅಂದ್ರೆ ಒಳಗೊಂಡಿವೆ. ಕೆಲವೇನಪ್ಪಾ ಅಂದ್ರೆ ಅವ್ರ ಕೀರ್ತನೆಗಳನ್ನ ನೋಡೋಣ. ಕುಲವೆನ್ನತಿಹರು ಕುಲವ್ಯಾವುದು ಸತ್ಯವುಳ್ಳ ಜನರಿಗೆ, ಕುಲವೆಂದು ಒಡೆದಾಡಿದಿರಿ ನಿಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿರ ಎಂಬಲ್ಲಿ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆಯ ಬಗ್ಗೆ ಏನಪ್ಪಾ ಅಂದ್ರೆ ಪ್ರಶ್ನೆನ ಮಾಡಿದ್ರಿ ಈ ಒಂದು ಕೀರ್ತನೆಯ ಮೂಲಕ. ಇನ್ನ ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟ ಗುಣ ವಿಪರೀತ ಕುಲುಷವಿದ್ದವರು. ಇಲ್ಲಿ ಏನಂತಂದ್ರು ನೋಡು, ನೇಮವಿಲ್ಲದ ಹೇಮವೇತಕಯ್ಯ ಎಂಬಲ್ಲಿ ಏನಪ್ಪಾ ಅಂದ್ರೆ ಡಾಂಬಿಕತೆ ಏನಪ್ಪಾ ಅಂತಂದ್ರೆ ಬಗ್ಗೆ ಖಂಡಿಸರು. ಸುಮ್ಮನೆ ಡಾಂಬಿಕ ಭಕ್ತಿಯನ್ನ ಮಾಡೋದನ್ನ ಖಂಡಿಸಿದ್ರು ಇವರು. ಎಲ್ಲವರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಎಂಬ ಲೋಕ ಜೀವನವನ್ನ ವ್ಯಾಖ್ಯಾನ ಮಾಡಿದ್ರು.
ಶ್ರೀಮಂತ ಅದೀನಿ ನಾ ಬಡವ ಅದೀನಿ ಅಂತ ಹೇಳೋದು, ಶ್ರೀಮಂತನೇ ಅದನ್ನ ಕುಗ್ಗೋದು ಹಿಗ್ಗೋದು ಮಾಡೋದನಪ್ಪ ಅಂತಂದ್ರೆ ಒಂದೇ ಒಂದು 2 ಸೆಂಟೆನ್ಸ್ ಒಳಗೆ ಹೇಳ್ಬಿಟ್ರು ಅವ್ರು. ಎಲ್ಲೋದು ಮಾಟದಾಗ ಹೊಟ್ಟಿಗಾಗಿಪ್ಪ ಗೇಣು ಬಟ್ಟಿಗಾಗಿ ತುತ್ತು ಇಟ್ಟಿಗಾಗಿ ಏನಪ್ಪಾ ಅಂದ್ರೆ ಸತ್ರ ಯಾರು ಏನು ಒಯ್ಯಕ್ ಆಗುದಿಲ್ಲ ಅಂತ ಅನ್ನೋದನ್ನಪ್ಪ ಅಂದ್ರೆ ಒಂದು ಲೋಕ ಜೀವನದ ಏನಪ್ಪಾ ಅಂದ್ರೆ ವ್ಯಾಖ್ಯಾನವನ್ನ ಮಾಡಿದ್ರು. ಅದೇ ರೀತಿ ಏನಪ್ಪಾ ಅಂದ್ರೆ ತಲ್ಲಣಿಸಿದಿರು ಕಂಡೆ ತಾಳು ಮನವೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಇದೇನಪ್ಪಾ ಅಂದ್ರೆ ದೇವರದ ಬಗ್ಗೆ ಏನಪ್ಪಾ ಅಂತಂದ್ರೆ ಒಂದು ತೀರ್ಥನೆಯನ್ನ ಮಾಡಿದ್ರು. ತೀರ್ಥವನ್ನು ಪಿಡಿದವರೆಲ್ಲ ತಿರುನಾಮಧಾರಿಗಳೇ, ನೀ ಮಾಯೆಯೊಳಗೋ ನಿನ್ನೊಳಗ ಮಾಯೆಯೋ, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಇವೆಲ್ಲ ಏನಪ್ಪಾ ಅಂದ್ರೆ ಕನಕದಾಸರ ಕೀರ್ತನೆಗಳ ಸ್ನೇಹಿತರೆ. ಇನ್ನ ದೇವಿ ನಮ್ಮ ದ್ಯಾವರು ಬಂದರು ನೋಡಿರೆ ಮುಂತಾದ ಕೀರ್ತನೆಗಳಲ್ಲಿ ದೈವ ಭಕ್ತಿ, ಜೀವನ ದರ್ಶನ, ಸಮಾಜದ ಅಂಕು ಡೊಂಕುಗಳನ್ನ ಬಿಚ್ಚು ಮಾತುಗಳಲ್ಲಿ ಚುಚ್ಚಿ ಏನಪ್ಪಾ ಅಂದ್ರೆ ಎಚ್ಚರಿಸಿದ್ದಾರೆ. ಇವರ ಕೀರ್ತನೆಗಳ ಏನಪ್ಪಾ ಅಂದ್ರೆ ವಚನ ಸಾಹಿತ್ಯದಲ್ಲಿ ಕಂಡುಬರುವ ಬೆಡಗಿನ ವಚನಗಳಂತೆ ಒಗಟಿನಂತೆ ಬಿಡಿಸಲಾರದ ಗಗ್ಗಟ್ಟಿನಂತೆ ಏನಪ್ಪಾ ಅಂದ್ರೆ ಇವೆ. ಇದಿಷ್ಟೇನಪ್ಪಾ ಅಂದ್ರೆ ಕನಕದಾಸರ ಒಂದು ಕಿರು ಪರಿಚಯವಾಗಿತ್ತು ಸ್ನೇಹಿತರೆ. ನನ್ನ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು ಸ್ನೇಹಿತರೆ. ಅದೇ ರೀತಿ ಈ ವಿಡಿಯೋವನ್ನ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಅದೇ ರೀತಿ ಏನಪ್ಪಾ ಅಂದ್ರೆ ನಿಮ್ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ.